ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ಕು KCET ರ್ಯಾಂಕ್ ಪ್ರಿಡಿಕ್ಟ್ರು. ವೆರಿ ಕ್ಯೂರಿಯಸ್ ಟಾಪಿಕ್. ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋಲ್ಲಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ನೋಡಿದ್ವಿ. ಥ್ರೂ KCET ಇಂದ ಏನು ಸಿಗುತ್ತೆ, ಅದಕ್ಕೆ ನಿಮ್ದು ಎಷ್ಟು ರ್ಯಾಂಕ್ ಇರಬೇಕು ಅಂತಲೂ ನೋಡಿದ್ವಿ. ಸೊ ಆ ರ್ಯಾಂಕ್ ಏನೋ ಒಂದು ಗೊತ್ತಾಯಿತು. ಆ ರ್ಯಾಂಕ್ ಸಿಗಬೇಕು ಅಂದರೆ ಬೋರ್ಡ್ ಎಕ್ಸಾಮ್ ಆಗೋಗಿದೆ ಸರ್, ಕರೆಕ್ಟು. CET ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದೇ ಈ ಇವತ್ತಿನ ವಿಡಿಯೋದು ಮೇಯ್ನ್ ಕಾಂಟೆಂಟ್. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಸೊ ನಿಮ್ದು ರ್ಯಾಂಕು ಲೈಕ್ ನಾವು ಲಾಸ್ಟ್ ವಿಡಿಯೋಲ್ಲೂ ನೋಡಿದ್ವಿ, ಅದು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ, ನೋಡಿಲ್ಲ ಅಂದರೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಬೇಕು, RV ಕಾಲೇಜ್ PS ಅಂದರೆ ನಿಮ್ದು 100,000 ರ್ಯಾಂಕ್ ಬರಬೇಕು ಜನರಲ್ ಮೆರಿಟ್ ಅವ್ರಿಗೆ. 3,000 ಒಳಗಡೆ ಬಂದರೆ ನಿಮ್ಗೆ ಇದೆಲ್ಲ ಸಿಗುತ್ತೆ, RV PS MSRIT BMS. ಅದೇ ಥರ 6,000 ಒಳಗಡೆ ಬಂದರೆ ಈ ಟಾಪ್ 5-6 ಕಾಲೇಜಸಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ ಅವ್ರಿಗೆ ಸಿಗುತ್ತೆ. ಓಕೆನಾ? ಸೊ ಬಟ್ ಇಷ್ಟು ಬರೋದಕ್ಕೆ ನನಗೆ ಎಷ್ಟು ಮಾರ್ಕ್ಸ್ ಬೇಕು ಅಂದರೆ, ಈ KCET ರ್ಯಾಂಕ್ ಹೆಂಗೆ ಕ್ಯಾಲ್ಕುಲೇಟ್ ಆಗೋದು ಅಂದರೆ, ಸೊ 50% ಬೋರ್ಡ್ ಎಕ್ಸಾಮ್ದು ಬರುತ್ತೆ PCM. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ 100 ನಿಮ್ಗೆ ಎಕ್ಸಾಮ್ ಬರುತ್ತಲ್ಲ. ಸೊ 300 ಮಾರ್ಕ್ಸ್ ಏನು 300ಅಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅದ್ರದ್ದು ವೆಯ್ಟೇಜ್ 50%. ಇನ್ನು ಮಿಕ್ಕಿದ 50% CET ಮಾರ್ಕ್ಸ್ PCMಲ್ಲಿ ಏನು ನೀವು CET ಎಕ್ಸಾಮಲ್ಲಿ ಏನು ಬರಿತೀರಾ ಅದ್ರದ್ದು ರಿಮೈನಿಂಗ್ 50% ಬರುತ್ತೆ. ಇದು ಆಲ್ರೆಡಿ ಆಗೋಗಿದೆ. ದಿಸ್ ಈಸ್ ದಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್. ಈಗ ಫುಲ್ ಫೋಕಸ್ ನಿಮ್ದು ಇದರಲ್ಲೇ ಇರಬೇಕು. ಓಕೆನಾ? ಇದೊಂಥರ ಆಲ್ರೆಡಿ ಆಗೋಗಿದೆ. ಇದು ಏನು ಅಂದರೆ, ಇದು ಹೆಂಗೆ ಫಂಕ್ಷನ್, ಹೆಂಗೆ ಡಿಫರ್ ಆಗುತ್ತೆ, ಎಷ್ಟು ಒಂಚೂರು ಮಾರ್ಕ್ಸ್ CETಯಲ್ಲಿ ಹೆಚ್ಚು ಕಮ್ಮಿ ಆದರೆ ರ್ಯಾಂಕ್ ಎಷ್ಟು ವೇರಿ ಆಗುತ್ತೆ, ಯಾವ್ದು ಸೇಫ್ ರ್ಯಾಂಕು, ಯಾವುದು ಡೇಂಜರ್ ರ್ಯಾಂಕು ಎಲ್ಲ ತೋರಿಸ್ಕೊಡ್ತೀನಿ. ಸೊ ಅದೇ ಹೇಳ್ದಂಗೆ ಮಕ್ಕಳೇ, ಲೈಕ್ ಒಂಚೂರು ಸ್ಮಾಲ್ ಚೇಂಜ್ ಆದ್ರೂ, ಲೆಟ್ಸೆ CETಯಲ್ಲಿ 2-3 ಮಾರ್ಕ್ಸ್ 5 ಮಾರ್ಕ್ಸ್ ಕಮ್ಮಿ ಆದ್ರೂ ಆಲ್ಮೋಸ್ಟ್ ಲೈಕ್ 5,000 10,000 ರ್ಯಾಂಕ್ವರೆಗೂ ಡಿಫರೆನ್ಸ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಲೈಕ್ 2.5 lakh 3 lakh ಸ್ಟೂಡೆಂಟ್ಸ್ ಬರೀತಾರ KCET ಎಕ್ಸಾಮು. ಅಷ್ಟು ಜನದಲ್ಲಿ ಒಂಥರ ಎಲ್ಲ ಡೇಂಜರ್ ಝೋನ್ ಅನ್ನೋದು ತುಂಬ ಜನದ್ದು ಸೇಮ್ ರ್ಯಾಂಕಲ್ಲಿ ಹತ್ತತ್ರ ಬಂದ್ಬಿಟ್ಟಾಗ ಒಂಚೂರು ವೇರಿ ಆದ್ರೂ ಒಂದು 10,000 ಸ್ಟೂಡೆಂಟ್ಸ್ ಅಲ್ಲೇ ಇರ್ತಾರೆ. ಸೊ ಅದನ್ನು ಡೀಟೇಲಾಗಿ ತೋರಿಸ್ಕೊಡ್ತೀನಿ ನಿಮಗೆ, ನೀವು ಎಷ್ಟು ಏಮ್ ಮಾಡಬೇಕು ಅಂತೆಲ್ಲ. ಸೊ ಫಸ್ಟ್ ಸಿನಾರಿಯೋ, ಲೆಟ್ಸೆ ನಿಮ್ಮದು PCM ಮಾರ್ಕ್ಸು ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ 285 ಬಂದಿದೆ ಅಂತ ಅಂದ್ಕೊಳ್ಳಿ. 285 ಬರಬೇಕು ಅಂದರೆ 95 ಬರಬೇಕು ಮೂರಲ್ಲೂ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ. ಇದು ಫಸ್ಟ್ ಸ್ಟೆಪ್. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಸಲ್ಲಿ ಇನ್ನೂ ಕಮ್ಮಿ ಮಾಡಿ ತೋರಿಸ್ತೀನಿ. PCM ಮಾರ್ಕ್ಸ್ ಬೋರ್ಡ್ ಎಕ್ಸಾಮ್ 285 ಬಂದಿದೆ ಅಂದ್ಕೊಳ್ಳಿ. CET ಮಾರ್ಕ್ಸ್ 120ಇಂದ 150ವರೆಗೂ, 180 ಮಾರ್ಕ್ಸಿಗೆ CET ಬರೀತೀರಾ, 60 PCM. ಸೊ ಇದು ಬೇಕು ಅಂದರೆ 40 ಬಂದಂಗೆ, ಇದು 50 ಬಂದಂಗೆ. ಸೊ ಇದ್ರ ಮಿಡಲಲ್ಲಿ ನಿಮ್ದು ನೋಡ್ತಾ ಇದ್ರೆ ನಿಮ್ದು ರ್ಯಾಂಕ್ ಹೆಂಗೆ ವೇರಿ ಆಗುತ್ತೆ ನೋಡಿ. 120 CET ತೆಗೆದ್ರೆ 9,000 ರ್ಯಾಂಕ್ ಬರುತ್ತೆ ಜನರಲ್ ಮೆರಿಟಲ್ಲಿ. ಅದೇ 5 ಮಾರ್ಕ್ಸ್ ನೀವು ಜಾಸ್ತಿ ತೆಗೆದ್ರೆ ಆಲ್ಮೋಸ್ಟ್ ಲೈಕ್ ನಿಮ್ದು 2,500 ರ್ಯಾಂಕ್ ಇಂಪ್ರೂವ್ ಆಗಿಬಿಡುತ್ತೆ, ಜಸ್ಟ್ 5 ಮಾರ್ಕ್ಸ್. ಸೊ ಎವ್ರಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಆ್ಯಕ್ಚುಲಿ ಇದು ಡಿಫ್ರೆನ್ಸ್ ತುಂಬ ಕಮ್ಮಿ. ನಾನು ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಸ್ ತೋರಿಸ್ತೀನಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನಾನು ಏನು ತೊಗೊಂಡಿದ್ದೀನಿ, PCM 270 ತೊಗೊಂಡಿದ್ದೀನಿ. ಅಂದರೆ ಮೂರಲ್ಲೂ 90 ಥರ ಆವ್ರೇಜ್ ಬಂದರೆ. ಸೇಮ್ CET ಮಾರ್ಕ್ಸ್ 120ಇಂದ 150ವರೆಗೂ ತೊಗೊಂಡಿದ್ದೀನಿ. ಸೊ ಇದ್ರದ್ದು ರ್ಯಾಂಕ್ ನೋಡೋಣ. ಸೊ 5 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದ ತಕ್ಷಣ 11,500ಇಂದ 9,300ಗೆ ಬಂದುಬಿಡುತ್ತೆ. ಸೊ CETಯಲ್ಲಿ ಎವ್ರಿ ಮಾರ್ಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಸಿಲ್ಲಿಯಾಗಿ ಅಥವಾ ಕ್ಲೀನಾಗಿ ಪ್ರಿಪೇರ್ ಆಗದಿರೆ, ಶಾರ್ಟ್ಕಟ್ಸ್ ಯೂಸ್ ಮಾಡ್ದಿರೆ, ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ 1-2 ಮಾರ್ಕ್ಸ್ ಆಲ್ಸೋ ಇಷ್ಟು ವೇರಿ ಆಗುತ್ತೆ. ಸೊ ಇವಾಗ ಒಂಥರ ಯಾವ್ದು ಸೇಫ್ ರ್ಯಾಂಕು, ಯಾವುದು ಡೇಂಜರ್ ಝೋನು ಅಂತ ತೋರಿಸ್ಕೊಡ್ತೀನಿ. ಸೊ CET ಮಾರ್ಕ್ಸ್ ರೇಂಜ್ ನೋಡಿದ್ರೆ 1 to 40 ಒಳಗಡೆ ನಿಮ್ಮ PCM 3 ಸೇರಿ 40 ಅಷ್ಟೇ ಬಂದಿದ್ದು ಅಂದರೆ ಅದು ವೆರಿ ಲೋ ಮಾರ್ಕ್ಸು. ಯಾರೂ ಇಲ್ಲಿ ಇರಲೇಬಾರ್ದು. ಓಕೆನಾ? ಈ ಡೇಂಜರ್ ಝೋನ್ ಹೆಂಗೆ ಅಂದರೆ, ಈ 45ಇಂದ 75 80ವರೆಗೂ ಇರೋದು. ಇಲ್ಲಿ ಅವ್ರದ್ದು ಪ್ರಿಡಿಕ್ಟೆಡ್ ರ್ಯಾಂಕ್ ಏನು ಬರುತ್ತೆ ಗೊತ್ತಾ, 70,000ಇಂದ 1 lakh 1.5 lakhವರೆಗೂ ಬರುತ್ತೆ. ಇಲ್ಲಿ ನಾನು ಹೇಳ್ತಾ ಇದ್ದಿದ್ದು ಎವ್ರಿ 5 ಮಾರ್ಕ್ಸ್ಗೆ ಆಲ್ಮೋಸ್ಟ್ 10,000 ರ್ಯಾಂಕ್ ಡಿಫರ್ ಆಗುತ್ತೆ. ಸೊ ಹಂಗಂದ್ರೆ ಏನು, ಒಂದು ಮಾರ್ಕ್ ಜಾಸ್ತಿ ಬಂದರೂ ನಿಮಗೆ 2,000 3,000 ರ್ಯಾಂಕ್ ಇಂಪ್ರೂವ್ ಆಗುತ್ತೆ. ಸೊ
ಬೋರ್ಡ್ ಎಕ್ಸಾಮಲ್ಲಿ ಮೆಂಟಾಲಿಟಿಯೇ ನಿಮ್ದು ಒಂಥರ ಇತ್ತು, ಥಿಯರಿ ಬರೀಬೇಕು, ಎಕ್ಸ್ಪ್ಲೇನ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ, ಅಲ್ಲೊಂಥರ ಆಗ್ತಾಯಿತ್ತು. ಸಿ ಇ ಟಿಯಲ್ಲಿ ಹಂಗಲ್ಲ, ಬಂದರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ವೆರಿ ವೆರಿ ಕೇರ್ಫುಲ್, ಪ್ರಿಪ್ರೇಷನ್ ಹಂಗೆ ಇರಬೇಕು ನಿಮ್ಮದು. 1 ಮಾರ್ಕ್ಸ್ ಕೂಡ ನಿಮ್ಗೆ ಎಕ್ಸ್ಟ್ರಾ ಬಂತು ಅಂದರೆ ನೋಡ್ತಾ ಇದ್ದೀರಲ್ಲ, ಲೈಕ್ 1000 ರ್ಯಾಂಕ್ 2000 ರ್ಯಾಂಕ್ ಇಂಪ್ರೂವ್ ಆಗಿಬಿಡುತ್ತೆ. ಸೊ ಇದ್ರೊಳಗಡೆ ಬಂದ್ರಿ ಅಂದರೆ ಡೇಂಜರ್ ಅಂತಾನೆ. ಬಿಕಾಸ್ 1 ಮಾರ್ಕ್ ಅಂದ್ರೂ 10,000 3,000 4,000 ಜಾಸ್ತಿ ಆಗಿಬಿಡುತ್ತೆ. ಸೊ ಯು ಶುಡ್ ಏಮ್ ಫಾರ್ ಆದಷ್ಟು ಈ ರೇಂಜಸ್ಸಲ್ಲಿ ನೀವು ರ್ಯಾಂಕ್ ಸಿ ಇ ಟಿ ಮಾರ್ಕ್ಸ್ ಬರೋಕ್ಕೆ ನೋಡಿದ್ರೆ ನಿಮ್ಮದು 10,000 15,000 20,000 ಒಳಗಡೆ ರ್ಯಾಂಕ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಏಮ್ ಫಾರ್. ನಾನು ಆಲ್ರೆಡಿ ಟಾಪ್ 10 ಕಾಲೇಜಸ್ಗೆ ಯಾವ ರ್ಯಾಂಕ್ ಬರಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಏನಕ್ಕೆ ಬೇಕು ಇಷ್ಟು ರ್ಯಾಂಕು, ಅಷ್ಟು ಬಂದಿಲ್ಲ ಅಂದರೆ ನಿಮ್ಗೆ ಅದು ಟಾಪ್ ಕಾಲೇಜಸ್ ಸಿಗಲ್ಲ, ಬಾಟಮ್ ಕಾಲೇಜಸಲ್ಲಿ ಯಾವ್ದು ಸಿಗುತ್ತೋ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ 4 years, ನೆಕ್ಸ್ಟ್ 40 years ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಸರ್, ಇದು ನನಗೆ ಈ ಮಾರ್ಕ್ಸ್ ಬಂದಿದೆ ಬೋರ್ಡ್ ಎಕ್ಸಾಮಲ್ಲಿ, ನನ್ನ KCET ಎಕ್ಸಾಕ್ಟ್ಲಿ ಎಷ್ಟು ಬರಬೇಕು ರ್ಯಾಂಕು ಅಂತೆಲ್ಲ ನೀವು ಬೇಕು ಅಂದರೆ, ನಾವು KCETcounseling.com ಅಂತ ಒಂದು ವೆಬ್ಸೈಟ್ ಪ್ರಿಪೇರ್ ಮಾಡಿದ್ದೀವಿ. ಅದರಲ್ಲಿ ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಇದೆ. ನೀವು PUC ಅಥವಾ 12th ಮಾರ್ಕ್ಸ್ ಸ್ಲೈಡ್ ಮಾಡಿಕೊಂಡು ನಿಮ್ದು ಎಷ್ಟು ಬರ್ಬೋದು, ನೀವು ಆಲ್ರೆಡಿ ಎಕ್ಸಾಮ್ ಮುಗಿಸಿದ್ದೀರಾ, ನಿಮ್ಗೆ ಗೊತ್ತಿರುತ್ತೆ ಒಂದು ಐಡಿಯಾ, ಅಷ್ಟು ಮಾರ್ಕ್ಸ್ ಇಟ್ಬಿಟ್ಟು KCETಯಲ್ಲಿ PCM ಮಾರ್ಕ್ಸ್ ಎಷ್ಟು ಬರಬೇಕು, ಎಷ್ಟು ಬರ್ಬೋದು, ಎಷ್ಟು ಏಮ್ ಮಾಡ್ತಾಯಿದ್ದೀರಾ ಅಂತ ಇಟ್ಟು ಪ್ರೆಡಿಕ್ಟ್ ಮೈ KCET ರ್ಯಾಂಕ್ ಅಂತ ಹೊಡೆದ್ರೆ, ಕ್ಲಿಕ್ ಮಾಡಿದ್ರೆ ನಿಮಗೆ ರ್ಯಾಂಕ್ ತೋರಿಸುತ್ತದು ಬೇಸ್ಡ್ ಆನ್ ಲಾಸ್ಟ್ ಇಯರ್ ರ್ಯಾಂಕ್. ಸೊ ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಸಿಂಪ್ಲಿಫೈಡ್ ಮೈಂಡ್ಸ್ದು ನಾವು ರ್ಯಾಂಕ್ ತೊಗೊಂಡು ಇದನ್ನು ಪ್ರಿಪೇರ್ ಮಾಡಿದ್ದೀವಿ. ಇದು ನಿಮ್ಗೆ ಹೊರಗಡೆ ಎಲ್ಲೋದ್ರೂ ಸಿಗಲ್ಲ, ಬಿಕಾಸ್ ಈ ಡೇಟಾ ತುಂಬ ಕಷ್ಟ ಸಿಗೋದು. ಸೊ ಈ ಡೇಟಾ ಎಲ್ಲ ಪ್ರೀವಿಯಸ್ ಸ್ಟೂಡೆಂಟ್ಸ್ದು ತೊಗೊಂಡು, ನೀವಿಲ್ಲ ಅಂದರೆ ಏನು ಮಾಡ್ತೀರಾ, ಮೋಸ್ಟ್ಲಿ ನಿಮ್ದು ಯಾರೋ ಒಬ್ಬರು ಸೀನಿಯರ್ ಇರ್ಬೋದು, ನಿಮ್ಮ ಕಾಲೇಜ್ ಸೀನಿಯರು ಅಥವಾ ನಿಮ್ಮ ಅಣ್ಣ ಅಥವಾ ಅಕ್ಕ ಇರ್ಬೋದು, ಅವ್ರನ್ನೋ ಕೇಳ್ತಿದ್ರಿ, ಅಣ್ಣ ನಂದಿದು ನಿಮ್ಮದು ರ್ಯಾಂಕು 10,000 ಬಂತಾ, ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ರಿ ಅಂತೆಲ್ಲ ಕೇಳ್ಕೊಂಡು ತಿಳ್ಕೊಳೋ ಬದಲು ಇದು ಒಂದು ಟೂಲ್ ಬಿಲ್ಡ್ ಮಾಡಿದ್ದೀವಿ ನಾವು ನಿಮಗೋಸ್ಕರ, ಯೂಸ್ ಮಾಡ್ಕೊಳ್ಳಿ. KCETcounseling.com ಅಲ್ಲಿ ಮಾರ್ಕ್ಸ್ 12th ಮಾರ್ಕ್ಸು ಮತ್ತು KCET ಮಾರ್ಕ್ಸ್ ಹಾಕಿ ಪ್ರಿಡಿಕ್ಟ್ ಮೈ ರ್ಯಾಂಕ್ ಅಂತ ಹೊಡೆದ್ರೆ ನಿಮ್ಮದು ರ್ಯಾಂಕು ಅದು ತೋರಿಸುತ್ತೆ. ಓಕೆನಾ ಮಕ್ಕಳೇ? ಸೊ ಹೋಪ್ ದಿಸ್ ಈಸ್ ಕ್ಲಿಯರ್. ನೀವು ಇದನ್ನ ಏಮ್ ಮಾಡಿ ಯಾವ ಝೋನಿಗೆ ಬರ್ತೀರಾ ಅಂತ ಕಮೆಂಟ್ ಮಾಡಿ, ಲೈಕ್ ಅದನ್ನು ಏಮ್ ಮಾಡ್ಕೊಂಡು ನೀವು ಅದನ್ನೇ ಮೋಟಿವೇಟೆಡ್ ಆಗಿ ನೆಕ್ಸ್ಟ್ 30 days ಏನಿದೆ ಫುಲ್ ಫೋಕಸ್ ಆಗಿ RP ಸರ್ ಏನೇನು ಹೇಳ್ತಾರೆ, ಹೆಂಗೆ ಪ್ರಿಪೇರ್ ಆಗಬೇಕು ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಚೆನ್ನಾಗಿ ಮಾಡಿ, ಬೋರ್ಡ್ ಎಕ್ಸಾಮ್ಸ್ ಹೆಂಗೆ ಖುಷಿಯಾಗಿ ಮಾಡಿದ್ದೀರಾ ಹಂಗೆ KCET ಎಕ್ಸಾಮು ಖುಷಿಯಾಗಿ ಆಗಬೇಕು. ಇದಾದಮೇಲೆ ಕಂಪ್ಲೀಟ್ ಕೌನ್ಸ್ಲಿಂಗ್ ನಾನು ಗೈಡ್ ಮಾಡ್ತೀನಿ, ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ಜಸ್ಟ್ ಈಗ ಫುಲ್ ಫೋಕಸ್ ಏನಂದರೆ KCET ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳೋದು. ಓಕೆನಾ ಮಕ್ಕಳೇ? ಸರಿ, ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ರಂಜಿತ್ ಸರ್ ಫ್ರಮ್ ಸಿಂಪ್ಲಿಫೈಡ್ ಮೈಂಡ್ಸ್. ಥ್ಯಾಂಕ್ ಯು ಮಕ್ಕಳೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಇದೇ ಥರ ಕಂಟಿನ್ಯೂಸ್ ಗೈಡೆನ್ಸ್ ಸಿಗ್ತಾ ಇರುತ್ತೆ ಈ ಚಾನಲಲ್ಲಿ. ಓಕೆ, ಥ್ಯಾಂಕ್ ಯು.